ವಾಲ್ಮೀಕಿ ನಾಮಫಲಕಕ್ಕೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಬೇಕೆಂದು ರಾಜಣ್ಣ ನಾಯ್ಕ ಕೊಳ್ಳೂರು ಆಕ್ರೋಶ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೊಬ್ಬೂರು ಹೋಬಳಿಯ ಖಾನಾಪುರ ಗ್ರಾಮದಲ್ಲಿ ಶ್ರೀ ಭಗವಾನ್ ಮಹರ್ಷಿ ವಾಲ್ಮೀಕಿಯವರ ನಾಮಫಲಕಕ್ಕೆ ದುಷ್ಕರ್ಮಿಗಳು ಅಶಾಂತಿ ಉಂಟು ಮಾಡಿರುವಂತಹ ವಿಷಯ ಕುರಿತು ಹೊರಬಂದಿದೆ. ಇದರಿಂದ ರೋಷಕ್ಕೆ ಒಳಗಾದಂಥ ವಾಲ್ಮೀಕಿ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಕೂಡಲೇ ಸ್ಥಳಕ್ಕೆ ರವಾನಿಸಿ ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ವಿಷಯ ತಿಳಿದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಕೂಡಲೇ ಆಗಮಿಸಿ ಹೋರಾಟಗಾರರ ಮನವಿಯನ್ನು ಸ್ಪಂದಿಸಿ ಕೂಡಲೇ ಅದರ ಬಗ್ಗೆ ತನಿಖೆ ನಡೆಸಿದ್ದಾರೆ. ವಾಲ್ಮೀಕಿ ಸಮಾಜದ ಹೋರಾಟಗಾರರಿಗೆ ಆದಷ್ಟು ಬೇಗನೆ ದುಷ್ಕರ್ಮಿಗಳನ್ನು ಹಿಡಿಯುವುದಾಗಿ ಭರವಸೆ ನೀಡಿದ್ದಾರೂ ಸಹ ಆದರೆ ಇನ್ನು ಕಿಡಿಗೇಡಿಗಳು 24 ಗಂಟೆ ಆದರೂ ಸಹ ಸಿಕ್ಕಿರುವುದಿಲ್ಲ. ಇದನ್ನು ಕಂಡ ವಾಲ್ಮೀಕಿ ಸಮಾಜದ ಯುವ ನಾಯಕ ರಾಜಣ್ಣ ನಾಯ್ಕ ಕೊಳ್ಳೂರು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಕಿಡಿಗೇಡಿಗಳು ಇನ್ನು 2 ದಿನಗಳಲ್ಲಿ ಅಧಿಕಾರಿಗಳು ಬಂಧಿಸದೇ ಹೋದರೆ ರಸ್ತೆಗೆ ಇಳಿದು ಉಗ್ರ ಹೋರಾಟ ಮಾಡುವುದಾಗಿ ಮುನ್ನೆಚ್ಚರಿಕೆ ನೀಡಿದ್ದಾರೆ. ವರದಿ ವಿಶ್ವನಾಥ್ ನಾಯಕ್. ಆಗಲಿ ಸರ್, ಈಗ ಪರವಾಗಿಲ್ಲ, ಇನ್ನ 24 ತಾಸು ಟೈಮ್ ಇದೆಯಲ್ಲ ಸರ್, ನೀವೆಲ್ಲ ಅವ್ರನ್ನ ಕಿಡಿಗೇಡಿಗಳನ್ನ ಬಂದು ಅಲ್ಲಿವರೆಗೆ ಅಷ್ಟೇ ಇರಲಿ ಸರ್. ಆಲ್ರೆಡಿ ನಮ್ಗೆ ಅವಮಾನ ಆಗಿಬಿಟ್ಟೆ ಸರ್. ನೆಲಕ್ಕೆ ತಿಳಿದಿದೆ ಸರ್. ಇದಕ್ಕೆ ಯಾವುದೇ ಕಾರಣಕ್ಕೆ ಸರ್ ನಾವು ನಿಮಗೆ ಗೌರವಿಸ್ತೀವಿ. ನಿಮ್ಗೆ ನಾವು ನೀವು ಏನು ಕೇಳ್ತೀರಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಸರ್, ಇಲ್ಲ ಅಂತಂದಿಲ್ಲ. ಅವ್ರ ಕಿಡಿಗೇಡಿಗಳನ್ನ ಬಂಧಿಸುವವರೆಗೆ ಇಲ್ಲಿರಲಿ ಸರ್, ನಾವೆಲ್ಲರೂ ಇಲ್ಲೇ ಕೂತ್ತೀವಿ.